ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ಮಂಡ್ಯದ ರೆಬಲ್ಸ್ ಕಾಂಗ್ರೆಸ್ ನಾಯಕರಿಗೆ ಉಚ್ಚಾಟನೆ ಮಾಡಿ ಅಂತ ಹೇಳಿ ಇದೀಗ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ನಡೀತಾ ಇರುವಂತಹ ಜೆಡಿಎಸ್ ಕಾಂಗ್ರೆಸ್ ಸಮಾವೇಶದಲ್ಲಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿ ಉಚ್ಚಾಟನೆಗೆ ಕಾಂಗ್ರೆಸ್ನಲ್ಲಿ ಒತ್ತಾಯ ಮಾಡಲಾಗ್ತಿದೆ ಎನ್ನುವಂತ ಮಾಹಿತಿ ಬರ್ತಿದೆ. ಮೈತ್ರಿ ಧರ್ಮದ ಅನ್ವಯ ಇವರಿಬ್ರು ಕೂಡ ನಡ್ಕೊಳ್ತಾ ಇಲ್ಲ, ಇವರ ಫಾಲೋವರ್ಸ್ ಕೂಡ ನಡ್ಕೊಳ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ಬಹಿರಂಗವಾಗಿಯೇ ಸುಮಲತಾ ಅವರ ಕ್ಯಾಂಪೇನ್ ನಲ್ಲಿ ಚಲುವರಾಯಸ್ವಾಮಿ ಅವರ ಬೆಂಬಲಿಗರು ಅವರ ಫೋಟೋ ಸಮೇತ ಪಕ್ಷದ ಬಾವುಟ ಸಮೇತ ಪಾಲ್ಗೊಂಡಿದ್ರು. ಇದಾದ ನಂತರ ಹಲವಾರು ಮಾತುಕತೆ, ಹಲವಾರು ಬೆಳವಣಿಗೆಗಳು ಕೂಡ ಆಯಿತು. ಸಿಎಂ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಘಟನಾವಳಿಗಳ ಬೆನ್ನಲ್ಲೇ ಚಲುವರಾಯಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡಿ, ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಎನ್ನುವಂತ ಒತ್ತಾಯ ಜಾಸ್ತಿ ಆಗ್ತಿದೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಎಕ್ಸಾಕ್ಟ್ಲಿ ಯಾರು ಉಚ್ಚಾಟನೆಗೆ ಒತ್ತಾಯ ಮಾಡ್ತಾ ಇರೋದು, ಯಾರ ಹತ್ರ ಅಪೀಲ್ ಹೋಗಿದೆ? ಕಾಂಗ್ರೆಸ್ ಕಾರ್ಯಕರ್ತರೇ ಚಲುವರಾಯಸ್ವಾಮಿ ಮತ್ತೆ ನರೇಂದ್ರ ಸ್ವಾಮಿ ಅವರ ಉಚ್ಚಾಟನೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಯಾರು ಮೂಲ ಕಾಂಗ್ರೆಸ್ಸಿಗರಾಗಿ ಉಳ್ಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷ ಹೇಳಿದ ಹಾಗೆ ಕಾಂಗ್ರೆಸ್ ಪಕ್ಷದ ನೀತಿ ನಿಯಮದ ಅನುಸಾರ ಮಂಡ್ಯದಲ್ಲಿ ನಡೆದುಕೊಳ್ತಾ ಇದ್ದಾರೆ, ಅವರು ಈಗ ಎತ್ತಿರ್ತಕ್ಕಂಥ ಪ್ರಶ್ನೆ ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿ ವಿರುದ್ಧ ನೀವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ. ಯಾಕಂದ್ರೆ ಈಗಾಗಲೇ ಹಲವಾರು ಜನರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಯಾರು ಎರಡನೇ ಹಂತದ ನಾಯಕರಿದ್ರು ಮಂಡ್ಯದಲ್ಲಿ ಚಿಕ್ಕ ಚಿಕ್ಕ ಕಾಂಗ್ರೆಸ್ ನಾಯಕರನ್ನ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಸುಮಲತಾ ಜೊತೆ ಗುರುತಿಸ್ಕೊಂಡಿದ್ದಾರೆ ಅಂತೇಳಿ. ಹಾಗಾದ್ರೆ ಇದೇ ಕ್ರಮ ನರೇಂದ್ರ ಸ್ವಾಮಿ ಮತ್ತೆ ಚಲುವರಾಯಸ್ವಾಮಿ ವಿರುದ್ಧ ಯಾಕೆ ಇಲ್ಲ? ಯಾಕಂದ್ರೆ ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿ ಇಬ್ರು ಕೂಡ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಪ್ರಚಾರ ಮಾಡ್ತಾ ಇಲ್ಲ, ಅವರು ಯಾವುದೇ ಸಭೆ ಸಮಾರಂಭಗಳಿಗೂ ಕೂಡ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಅವ್ರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಈ ಕಾನೂನು ಎಲ್ರಿಗೂ ಒಂದೇ, ನೀವು ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅನ್ನೋದನ್ನ ಎಲ್ಲಾ ನಾಯಕರಿಗೂ ಕೂಡ ಒಂದು ಸಂದೇಶ ರವಾನಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.